ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ನನ್ನ ನೈಟ್ ಶಿಫ್ಟ್ ಮುಗಿಸಿ ಬೆಳಗಿನ ಜಾವ 4 ಗಂಟೆಗಿದ್ದು ನಾನು ಹೊರಟಿರೋದು ಇವತ್ತು ಭೂವರಹ ಸ್ವಾಮಿ ಟೆಂಪಲ್ಗೆ. ತುಂಬ ದಿನದಿಂದ ಈ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಎನಿವೇ ವೀಕೆಂಡ್ ಇತ್ತಲ್ವ, ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ನಾನು ತಂಗಿ ಇಬ್ಬರು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ವೈಬ್ ಮಾತ್ರ ತುಂಬ ಪಾಸಿಟಿವ್ ಆಗಿತ್ತು. ಹಾಗೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗೋದಾದರೆ ಬಸ್ನ ಚೂಸ್ ಮಾಡಬೇಡಿ, ಬಿಕಾಸ್ ಜರ್ನಿ ತುಂಬ ಲಾಂಗ್ ಆಗುತ್ತೆ. 4 ಅವರ್ಸ್ ಜರ್ನಿ, ಹೋಗ್ತಾ 4 ಅವರ್ಸ್, ಬರ್ತಾ 4 ಅವರ್ಸ್. ಸೊ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಗೊತ್ತಾಗಲಿಲ್ಲ. ನೀವು ಟ್ರೈನಲ್ಲಿ ಕೂಡ ಹೋಗ್ಬೋದು, 2 ಅವರ್ಸ್ ಜರ್ನಿ ಇರುತ್ತೆ. ಬಟ್ ಬಸ್ ಆದರೆ ನಿಮಗೆ ಒಂದೇ ಬಸ್ ಇರುತ್ತೆ, ಆಚೆಯಿಂದ ಅದೇ ಬಸ್ ರಿಟರ್ನ್ ಕೂಡ ಬರಬೇಕು ನೀವು. ಆ್ಯಂಡ್ ಈ ಟೆಂಪಲ್ಗೆ ವಿಸಿಟ್ ಮಾಡೋ ಮೇಯ್ನ್ ಉದ್ದೇಶ ಏನು ಅಂದರೆ, ನೀವೇನಾದರೂ ಸೈಟ್ ತೊಗೊಳ್ಬೇಕಂತ ಇದ್ದರೆ, ಮನೆ ಕಟ್ಟೋ ಆಸೆ ಇದ್ದರೆ, ಇಲ್ಲ ಹೊಸ ಬಿಸ್ನೆಸ್ ಶುರು ಮಾಡೋ ಆಸೆ ಇದ್ದರೆ, ಅಥವಾ ನಿಮ್ಮ ಮನೆ ಕೆಲಸ ಮಧ್ಯಕ್ಕೆ ನಿಂತೋಗಿದ್ರೆ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ತುಂಬಾ ಒಳ್ಳೆಯದಾಗಿದೆ. ತುಂಬ ಜನ ಪಾಸಿಟಿವ್ ರಿವ್ಯೂನೇ ಹೇಳಿದ್ರು. ಆ್ಯಂಡ್ ಎಷ್ಟೋ ಜನ ಇಲ್ಲಿಗೆ ರಿಪೀಟೆಡ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅಂತ ನೋಡೋದಾದರೆ, ನಿಮ್ದು ಏನು ಬೇಡಿಕೆ ಇದೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಪೂಜೆ ಮಾಡಿಸ್ಬೇಕು ನೀವು. ಈ ದೇವಸ್ಥಾನ ಬೆಳಗಿನ ಜಾವ 7 ಗಂಟೆಯಿಂದ ಸಂಜೆ ತನಕನೂ ಓಪನ್ ಇರುತ್ತೆ. ಆ್ಯಂಡ್ ಪ್ರಸಾದಕ್ಕೂ ಅಷ್ಟೇ, ನಿಮ್ಗೆ ಇಲ್ಲಿ ಯಾವುದೇ ರೀತಿ ಟೈಮಿಂಗ್ಸ್ ಇರೋದಿಲ್ಲ. ನೀವು ಒಂದ್ಸಲ ವಿಸಿಟ್ ಮಾಡಿ. ಎಂಡಲ್ಲಿ ನಾನು ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.